ಕಟ್ ವರ್ಕ್ ಸ್ಲೀವ್ಸ್ ಸ್ಟಿಚ್ ಮಾಡಿದಾಗ ಕೆಲವೊಬ್ರು ಫಿಟ್ಟಿಂಗ್ ಸರಿಯಾಗಿ ಬಂದಿರಂಗಿಲ್ಲ. ಅದನ್ನ ಅರ್ಧಂಬರ್ಧ ತಿಳ್ಕೊಂಡ ಸ್ಟಿಚ್ ಮಾಡಿರ್ತೀರಿ. ಕರೆಕ್ಟ್ ಆಗಿ ಕ್ಯಾನ್ವಾಸ್ ಮೇಲೆ ಯಾವ ತರ ಡಿಸೈನ್ ಹಾಕಿದ್ರೆ ನಿಮ್ದು ಫಿಟ್ಟಿಂಗ್ ಸೈಡ್ ಕರೆಕ್ಟ್ ಆಗಿನ ಫಿನಿಶಿಂಗ್ ಸರಿಯಾಗಿ ಬರ್ಬೇಕಾದ್ರ ಅದನ್ನ ಯಾವ ರೀತಿ ಮಾರ್ಕ್ ಹಾಕೋಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತಾನು. ಸ್ಕಿಪ್ ಮಾಡ್ಲಾರ್ದ ಕೊನೆವರೆಗೂ ವಿಡಿಯೋ ನೋಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಂಗಿಲ್ಲ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತ ಸ್ಲೀವ್ಸ್ಗೆ ನೀಟಂಗ ಕಟ್ ವರ್ಕ್ ಫಿನಿಶಿಂಗ್ ಬರೋ ತರ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಹೇಳ್ತಾನು. ಮೊದ್ಲಿಗೆ ನಾನು ಸ್ಲೀವ್ಸ್ ಅಸ್ತರ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿನಿ. ಇವಾಗ 1 ಇಂಚ್ ನಾನು ಕ್ಯಾನ್ವಾಸ್ ತಗೊಂಡಿನಿ. ಇದನ್ನ ದೊಡ್ಡದನ್ನು ತಗೋಬಹುದು ನೀವು. 1 ಇಂಚ್ ಸಾಕಾಕತಿ. ನಾನು ಅಷ್ಟ 1 ಇಂಚನ ಕಟ್ ಮಾಡ್ಕೊಂಡಿರ್ತಾನು. ಆಮೇಲೆ ಇದು ಇನ್ನೊಂದು ಪಟ್ಟಿ ಏನೈತಿ, ಸಾರಿ ಪಟ್ಟಿ ಏನೈತಿ, ಅದನ್ನ ಒಂದ್ 2 ಇಂಚ್ ವರೆಗೂ ತಗೊಂಡಿನಿ ನಾನು. ಇದನ್ನ 2 ಇಂಚ್ ತಗೋರಿ. ಕ್ಯಾನ್ವಾಸ್ನು 2 ಇಂಚ್ ತಗೊಂಡ್ರು ಬರ್ತೈತಿ, ಇಲ್ಲಾಂದ್ರೆ ನೀವು 1 ಇಂಚ್ ತಗೊಂಡ್ರು ಬರ್ತೈತಿ. ನಾನೀಗ 1 ಇಂಚ್ ಒಳಗ ತೋರ್ಸಾಕತ್ತೀನಿ. ಇದನ್ನ ಯಾವ ರೀತಿ ಮಾರ್ಕ್ ಹಾಕೋಬೇಕು ಅನ್ನೋದು ಹೇಳ್ತಾನೆ ನಿಮ್ಗ. ಕಟ್ ವರ್ಕ್ ಆಲ್ರೆಡಿ ನೀವು ಎಲ್ಲ ಡಿಸೈನ್ ಮಾಡಿರ್ತೀರಿ. ಅದ್ರದ ನಿಮ್ಗ ಫಿನಿಶಿಂಗ್ ನೀಟ್ ಬಂದಿರಂಗಿಲ್ಲ ಅಷ್ಟ. ಈ ತರ ನೀವು ಕ್ಯಾನ್ವಾಸ್ ಫೋಲ್ಡ್ ಮಾಡ್ಕೋರಿ. ಫೋಲ್ಡ್ ಮಾಡ್ಕೊಂಡು ಒಂದ್ ಮಾರ್ಕ್ ಹಾಕೋರಿ ಇದಕ್ಕೆ ಸೆಂಟರ್. ಇದ್ರ ಮ್ಯಾಲ ಇಟ್ಟು ತೋರಿಸ್ತೀನಿ ನೋಡ್ರಿ ನಿಮ್ಗ. ಕರೆಕ್ಟ್ ಆಗಿನ ಸೈಜ್ ನೀವು ಸ್ಲೀವ್ಸ್ ಎಷ್ಟ್ ಇರ್ತೈತಿಲ್ಲ, ನಮ್ದು ಸ್ಲೀವ್ಸ್ ರೌಂಡ್ ಎಷ್ಟ್ ಇರ್ತೈತಿಲ್ಲ ಕರೆಕ್ಟ್ ಆಗಿನ ತಗೋಬೇಕು ನೀವು. ಅದನ್ನ ತಗೊಂಡ ಈ ತರ ನೀವ್ ಏನಾರ ಮಾರ್ಕ್ ಇಟ್ಕೊಂಡಿರ್ತೀರಿ, ಇಲ್ಲ ಅಂದ್ರ ಒಂದು ಯಾವ್ದಾರ ಕ್ಯಾಪ್ ಇಟ್ಕೊಂಡಿರ್ತೀರಿ. ಯಾವ ಮಾರ್ಕ್ ಹಾಕೊಂಡಿರ್ತಿರಲ್ಲ ಆ ಮಾರ್ಕ್ ನೀವು ಹಾಕೋಬಹುದು. ನಿಮಗೆ ಸಣ್ಣ ಬೇಕು, ದೊಡ್ಡ ಬೇಕು ಕಟ್ ವರ್ಕ್, ಆ ತರ ಮಾರ್ಕ್ ನೀವು ಇಟ್ಕೊಂಡಿರ್ತೀರಿ. ಏನಾರ ಒಂದ ಇಟ್ಕೊಂಡಿರ್ಲಿಲ್ಲ ಅಂದ್ರೂ ಈ ತರ ನೀವು ಯಾವ್ದಾರ ರೆಡಿ ಮಾಡಿ ಇಟ್ಕೋರಿ. ಒಂದು ಪೇಪರ್ ಮ್ಯಾಗ ಅದು ರೆಡಿ ಮಾಡಿ ಇಟ್ಕೋಬಹುದು. ಒಂದು ದಿಪ್ ಇರುವಂತ ಪೇಪರ್ ತಗೊಂಡ ರೆಡಿ ಮಾಡಿ ಇಟ್ಕೋರಿ. ನಾವೇನ್ ಸೆಂಟರ್ ಮಾರ್ಕ್ ಹಾಕೊಂಡಿವಲ್ಲ, ಸೆಂಟರ್ಕ್ ಅದು ಫಸ್ಟ್ ಕಟ್ ವರ್ಕ್ ಸೆಂಟರ್ ಬರ್ಬೇಕು. ಅದು ಫಸ್ಟ್ ಈ ತರ ಸೆಂಟರ್ ಇಟ್ಕೋಬೇಕು ನೀವು. ಇದನ್ನ ಮೊದ್ಲಿಗೆ ನಾನು ಕ್ಯಾನ್ವಾಸ್ ಮೇಲೆ ಸೆಂಟರ್ ಒಂದು ಮಾರ್ಕ್ ಹಾಕೊಂಡಿನಿ. ಅದ್ರ ಮೇಲೆ ಅದು ಸೆಂಟರ್ ಬರೋಂಗ ಈ ಕಟ್ ವರ್ಕ್ ಹಾಕೋಬೇಕು ನಾವು. ಅಂದಾಗ ನಿಮಗ ಫಿನಿಶಿಂಗ್ ನೀಟಾಗಿ ಬರ್ತೈತಿ. ಈ ತರ ಫಸ್ಟ್ ಇದನ್ನ ಮಾರ್ಕ್ ಹಾಕೊಂಡ ನಾವು ನೆಕ್ಸ್ಟ್ ಈ ಕಡೆ ಹಾಕೋಬೇಕು. 1 ಇಂಚ್ ಒಳಗ ನಾನು ಅರ್ಧ ಇಂಚಿಗೆ ಒಂದು ಫಸ್ಟ್ ಮಾರ್ಕ್ ಹಾಕೊಂಡ್ಬಿಟ್ಟಿನಿ. ಸ್ಟೇಟ್ 1 ಇಂಚ್ ಕ್ಯಾನ್ವಾಸ್ ಒಳಗ ನೀವು ಅರ್ಧ ಇಂಚ್ ಒಂದು ಮಾರ್ಕ್ ಹಾಕೋರಿ. ಅಂದಾಗ ನಿಮ್ ಕಟ್ ವರ್ಕ್ ನೀಟಂಗ ಅಲ್ಲಿಗೆನ ಹಾಕೋಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರ್ತೈತಿ. ಅದು ಈ ತರ ಹಾಕೋರಿ. ನಿಮ್ಗೆ ಎಷ್ಟು ಕೂಡ್ತಾವಲ್ಲ ಸೆಂಟರ್ ಹಿಡ್ಕೊಂಡು ಈ ಕಡೆ, ಸೆಂಟರ್ ಹಿಡ್ಕೊಂಡು ಆ ಕಡೆ ಹಾಕೋಬೇಕು ನೀವು. ಈ ತರ ಹಾಕೋದ್ರಿಂದ ನಿಮ್ದು ನಾವೇನು ಫಿಟ್ಟಿಂಗ್ ಮಾಡುವಾಗ ಫಿನಿಶಿಂಗ್ ನೀಟಾಗೇನ ಬರ್ತೈತಿ. ಕಟ್ ವರ್ಕ್ ಆದಷ್ಟು ಕಡಿಮೆ ಹಾಕೋರಿ. ರೌಂಡ್ ಏನ್ ಶೇಪ್ ಇರತ್ತಲ್ಲ ಅದನ್ನ ಕಡಿಮೆ ಹಾಕೋರಿ. ಯಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ನಿಮ್ಗೆ ಅದು ಹಾಕೊಂಡಾಗ ಮ್ಯಾಲ ಬರೋ ಸಾಧ್ಯತೆ ಇರ್ತೈತೆ. ಅದು ಈ ತರ ನೀವು ಒಂದ್ರ ಹಿಂದ ಒಂದ ಕರೆಕ್ಟ್ ಆಗಿನ ಅವೇನ್ ಅರ್ಧ ಇಂಚ್ ಮಾರ್ಕ್ ಹಾಕೊಂಡಿಲ್ಲ ಆ ಮಾರ್ಕಿಗೆ ಇದು ಕರೆಕ್ಟ್ ಆಗಿ ಪೇಪರ್ ಇಟ್ಟು ನೀವು ಈ ತರ ಮಾರ್ಕ್ ಹಾಕೋಬೇಕು. ಈ ತರ ಹಾಕೊಂಡ ಮಾತ್ರ ನಿಮ್ದು ಪರ್ಫೆಕ್ಟ್ ಫಿಟ್ಟಿಂಗ್ ಬರ್ತೈತಿ. ನೀವು ಹಂಗ ಸುಮ್ಮ ಒಂದ್ ಸೈಡ್ ಇಂದ ಹಾಕೋತ್ ಹೋದ್ರ ಅಂತ ತಿಳ್ಕೊರಿ. ಆ ಕಡೆ ಈ ಕಡೆ ಬೇರೆ ಬೇರೆ ಆಗಿಬಿಡ್ತದ. ಹಂಗಾಗಿ ಫಿಟ್ಟಿಂಗ್ ನೀಟಾಗಿ ಬರಂಗಿಲ್ಲ ನಿಮ್ಗ. ಈ ತರ ನಾನು ಸೇಮ್ ಈ ಕಡೆನೂ ಹಾಕೋತಾನ ಹಂಗನ. ಪೆನ್ನಿಂದ ಹಾಕ್ಬೇಡ್ರಿ ನೀವು. ಆಕ್ಚುಲಿ ಪೆನ್ನಿಂದ ನಾ ಯಾಕೆ ಹಾಕಾಕತ್ತೀನಿ ಅಂದ್ರೆ ನಿಮಗ್ ಕಾಣಿಸ್ಲಿ ಅಂತ ಅನ್ನೋದ್ ರೀತಿಯಿಂದ ಹಾಕಾಕತ್ತೀನಿ. ಇದನ್ನ ಒಂದು ಪೆನ್ಸಿಲ್ ಇಂದ ಹಾಕೋರಿ. ಯಾಕಂದ್ರ ಅದು ಸಾರಿ ಬಟ್ಟೆ ತಿಳು ಇತ್ತಂದ್ರ ಸ್ವಲ್ಪ ಒಡೆದು ಕಾಣೋ ಚಾನ್ಸ್ ಇರ್ತೈತಿ ಒಳಗಿಂದು. ಈ ತರ ನಾವು ಇದಕ್ಕ ಒಂದ್ ಸೆಂಟರ್ ಹೊಲಿಗೆರ ಹಾಕೋರಿ. ಇಲ್ಲ ಅಂದ್ರೆ ಇದನ್ನ ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ಆ ಸೈಡ್ ಕಟ್ ವರ್ಕ್ ಇಲ್ಲದ ಕಡೆ ನೀವು ಫೋಲ್ಡ್ ಮಾಡ್ಕೋರಿ. ಈ ತರ ಫೋಲ್ಡ್ ಮಾಡ್ಕೊಂಡ ಒಂದ್ ಸ್ಟಿಚ್ ಹಾಕೊಂಡ್ಬಿಡೋಣ ಇದಕ್ಕೆ. ಈಗ ಹೊಸದಾಗಿ ಏನಾರ ನನ್ನ ಚಾನಲ್ ನೋಡಾಕ್ತಿದ್ರಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೋರಿ. ಈ ಮೆಥಡ್ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಇವಾಗ ಇದನ್ನ ಸ್ಟಿಚ್ ಮಾಡ್ಕೊಂಡಿಲ್ಲ. ಒಂದ್ ಸೈಡ ಒಂಚೂರು ಮಾರ್ಜಿನ್ ಜಾಸ್ತಿ ಅನ್ಸಾಕ್ತೈತಿ, ಇದನ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಈ ತರ ನಮ್ಗೊಂದು ಕ್ಯಾನ್ವಾಸ್ ಅಥವಾ ಬಟ್ಟೆ ಶೇರ್ ಒಂದು 1/4 ಇಂಚ್ ಇದ್ರ ಒಂದು ಅರ್ಧ ಇಂಚ್ ಇದ್ರ ಸಾಕು ನಮಗ. ಇದನ್ನ ಈ ತರ ಕರೆಕ್ಟ್ ಆಗಿ ಹಾಕೊಂಡ ನಾವು ಒಂದು ಪಿನ್ ಹಾಕೊಂಡ್ಬಿಡೋಣ. ಇದಕ್ಕ ಪಿನ್ ಹಾಕೊಳ್ಳೋದ್ರಿಂದ ನಿಮ್ದು ಸರದಾಡಂಗಿಲ್ಲ. ಹಂಗಾಗಿ ಏನ ಇದ್ರೂ ನೀವು ಪಿನ್ ಹಾಕೇನ ಕೆಲಸ ಮಾಡಬೇಕು. ಈ ತರ ಇದನ್ನ ಶೇಪ್ ಹೆಂಗೈತ್ಲ ಹಂಗನ ಸ್ಟಿಚ್ ಹಾಕೋರಿ. ನೀವೇನು ಕಾರ್ನರ್ಗೆ ಬಂದ ಸೂಜಿ ಒಳಗೆ ಹಾಕೇನ ಹೊಳಸ್ಕೋಬೇಕು. ಮತ್ತು ಸ್ವಲ್ಪ ಹೊಲ್ಕೋಬೇಕು. ನೀವು ಒಮ್ಮೆ ಫಾಸ್ಟ್ ಹೊಲಿಯಕ್ಕೆ ಆಗೋದಿಲ್ಲ. ಇದನ್ನ ಕಟ್ ವರ್ಕ್ ಡಿಸೈನ್ ಬರ್ಬೇಕಾದ್ರೆ ಸ್ವಲ್ಪ ತಿರ್ಗಿಸ್ಕೋತ ಸ್ಟಿಚ್ ಮಾಡ್ಬೇಕು ನೀವು. ಈ ತರ ಆ ತರ ಮಾಡಿದಾಗ ಮಾತ್ರ ನಿಮ್ದು ಪರ್ಫೆಕ್ಟ್ ಡಿಸೈನ್ ಅನ್ನೋದು ಕಟ್ ವರ್ಕ್ ಅನ್ನೋ ಶೇಪ್ ಕಾಣಿಸ್ತೈತಿ ನಿಮಗ. ನೋಡ್ರಿ ಈಗ ಕರೆಕ್ಟ್ ಆಗಿ ಕಾಣಿಸ್ತೈತೆ ಅನ್ಕೊಂಡಿನಿ ನಿಮ್ಗ.
ಈ ಥರ ನೀಟಂಗ ಪ್ರತಿಯೊಂದನ್ನು ನಾವು ಕಟ್ ವರ್ಕ್ ಡಿಸೈನ್ ಶೇಪ್ ಅನ್ನೋಂಥದ್ದು ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಈ ಬ್ಲೌಸ್ ಹೊಲಿಬೇಕಾದ್ರೆ ಭಾಳ ಅಂದ್ರೆ ಭಾಳ ಟೈಮ್ ತಗೋತೈತಿ. ಕಟ್ ವರ್ಕ್ ಅನ್ನಕಷ್ಟ ನಮ್ಗೆ ಚಂದ ಅನಿಸ್ತೈತಿ ನೋಡ ಬಾಯಿ ಒಳಗ. ಆದ್ರೆ 2 ಬ್ಲೌಸ್ ಹೊಲಿಯುವಷ್ಟ ಇದು ಒಂದ ಬ್ಲೌಸ್ ಟೈಮ್ ತಗೋತೈತಿ ನಮಗ. ಇದ್ರ ರೇಟ್ ಹೇಳಿದಾಗ ನಿಮಗೆ ಜಾಸ್ತಿ ಅನಿಸ್ಬೋದು. ನಾರ್ಮಲ್ ಬ್ಲೌಸ್ಗಿಂತ ಈ ಡಿಸೈನ್ ಬ್ಲೌಸ್ ರೇಟ್ ಜಾಸ್ತಿ ಅನಿಸ್ಬೋದು. ಅದ್ರ ಕೆಲಸನೂ ಅಷ್ಟ ಜಾಸ್ತಿ ಇರ್ತೈತಿ ಇದ್ರ ಜೊತೆ ನಮ್ದು. ಪ್ರತಿಯೊಂದು ಫ್ರಂಟ್ ಭಾಗನೂ ಕಟ್ ವರ್ಕ್ ಇಡಬೇಕು. ಅಂದ್ರ ಮತ್ತು ಬ್ಯಾಕ್ನು ಕಟ್ ವರ್ಕ್ ಇಡಬೇಕು. ಪ್ರತಿಯೊಂದು ಇಟ್ಟಾಗ ಮಾತ್ರ ಬ್ಲೌಸಿಗೆ ಮ್ಯಾಚಿಂಗ್ ಆಗೋದದು. ಸೇಮ್ ನಾವು ಹೆಂಗೆ ಮಾರ್ಕ್ ಹಾಕಿರ್ತೀವಿ ಅದೇ ಥರನ ನಾವು ಸಾವಕಾಶವಾಗಿನ ಮಾಲನ ನಾವು ಸ್ಟಿಚ್ ಹಾಕೋಬೇಕು. ನೀಟಾಗಿ ಹಾಕೊಂಡು ನಾವು ಇದನ್ನ ಆಮೇಲೆ ಕಟ್ ಮಾಡ್ಕೋಬೇಕು. ಕೆಲವೊಬ್ರು ಕಟ್ ವರ್ಕ್ ಮೊದಲನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ ಕ್ಯಾನ್ವಾಸಿಗೆ. ಬಿಗಿನರ್ಸ್ಗೆ ಏನೈತಿ ಅದು ಭಾಳ ಕಷ್ಟ ಆಕೈತಿ ಹೊಲ್ಯಾಕ. ಹಾಗಾಗಿ ನೀವು ಈ ಥರ ನೀವು ಪೇಪರ್ ಕ್ಯಾನ್ವಾಸ್ ಮೇಲನ ಸ್ಟಿಚ್ ಹಾಕೊಂಡು ಈ ಥರನ ಕಟ್ ಮಾಡ್ಕೋರಿ. ಕಾರ್ನರ್ ಏನಿರ್ತೈತಲ್ಲ ಕರೆಕ್ಟಾಗಿ ನೀಟಂಗ ಸ್ಟಿಚ್ ಕಟ್ ಆಗ್ಲಾರ್ದಂಗ ಕಟ್ ಮಾಡ್ಕೋರಿ. ಇದನ್ನ ಎಷ್ಟು ಚಲೋ ತಂಗ ಕಟ್ ಮಾಡ್ತೀರಿ ನೀವು ಅಷ್ಟು ಚಲೋ ತಂಗ ನಮಗೆ ಮ್ಯಾಲ ವರ್ಕ್ ಅನ್ನುವಂಥದ್ದು ಕಾಣಿಸ್ತೈತಿ. ಇವಾಗ ಟ್ರೆಂಡಿಂಗ್ ಐತಿ ಬ್ಲೌಸ್ ಜಾಸ್ತಿ ಈ ತರ ಜಾಸ್ತಿ ಹೇಳ್ತಾರೆ ಈಗ ಸ್ಟಿಚ್ ಮಾಡಕ. ಇದು ಆಕ್ಚುಲಿ ಬೇರೆ ಕಲರ್ ತೋರಿಸ್ಬೇಕಾಗಿತ್ತು ನಾನು. ಇದು ಲೈಟ್ ಕಲರ್ ಐತಿ. ಲೈಟ್ ಕಲರ್ ಇರೋದ್ರಿಂದ ನಿಮಗೆ ಅಷ್ಟು ನೋಡಾಕ ಲುಕ್ ಅನಿಸ್ತತಿಲ್ಲ ಗೊತ್ತಿಲ್ಲ. ಬ್ಲೌಸ್ ಮಾತ್ರ ಮಸ್ತ್ ಲುಕ್ ಕೊಡ್ತೈತಿ ನೋಡಾಕ, ಬರಿಗನ್ನಿಲೆ ನೋಡಾಕ. ವಿಡಿಯೋ ಒಳಗೆ ಆದಷ್ಟು ನಾವು ಜಾಸ್ತಿ ಕಲರ್ ಡಾರ್ಕ್ ಇರುವಂಥವು ಹಾಕಿದಾಗ ಮಾತ್ರ ನಿಮಗೆ ಚಂದ ಕಾಣಿಸ್ತೈತಿ. ಆದ್ರೆ ನಿಮಗೆ ಕಟ್ ವರ್ಕ್ ಏನಾರ ಹೊಸದಾಗಿ ನೀವು ಮಾಡಾಕತ್ತಿದ್ರೆ ಫಿಟ್ಟಿಂಗ್ ಸರಿಯಾಗಿ ಬರಲಿಲ್ಲ ಅಂದ್ರೆ ನಿಮಗೆ ಇದು ಭಾಳ ಯೂಸ್ ಆಕತಿ. ಇದನ್ನು ನೀವು ನೋಡೇ ಕಲ್ಕೋಬೋದು. ನೀವು ಪ್ರತಿಯೊಂದು ಇವನ್ನೆಲ್ಲ ನೀಟಾಗಿ ಮಾಡ್ಕೊಂಡು ನಾವು ಇದಕ್ಕೊಂದು ಮ್ಯಾಲೆ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡು ಒಂದು ಸ್ಟಿಚ್ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನೀವು ಬಿಡ್ಬೋದು. ನಿಮ್ಮ ಆಪ್ಷನಲ್ ಅದು ಸ್ಟಿಚ್ ಹಾಕೋದು. ಕರೆಕ್ಟಾಗಿ ನೀಟಾಗಿ ಎಲ್ಲ ಮಾಡ್ಕೊಂಡು ನಾವು ಇದಕ್ಕೆ ಈಗ ನಿಮಗೆ ಸ್ಟಿಚ್ ಹಾಕೋದು ತೋರಿಸ್ತೇನೆ ನಾನು. ಎಜ್ಜಿಗೆನ ಸ್ಟಿಚ್ ಹಾಕೋಬೇಕು ಇದನ್ನು. ಎಜ್ಜಿಗೆ ಎಷ್ಟು ಚಂದ ಹಾಕೋತೀರಿ ನೀವು ಅಷ್ಟು ಚಂದ ಪರ್ಫೆಕ್ಟ್ ಕಾಣಿಸ್ತೈತಿ. ಒಂದು ಸ್ವಲ್ಪ ಒಳಗೆ ಹಾಕೊಂಡ್ರಂದ್ರೆ ನೀವು ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸಂಗಿಲ್ಲ ನಿಮ್ಗೆ. ಪೂರ್ತಿ ಎಜ್ಜಿಗೆನ ಹಾಕೋಬೇಕು ನೀವು. ಇದು ಕೆಲಸ ಭಾಳ ಸಾವಕಾಶ ಆಕೈತಿ ನಮ್ಗೆ ಸ್ಟಿಚ್ ಮಾಡ್ಬೇಕಂದ್ರೆ. ಟೈಮ್ ಭಾಳ ತಗೋತೈತಿ. ಈ ಥರ ನಿಮ್ಗೆ ನಾ ಇದಕ್ಕಿಂತನೂ ಸಾವಕಾಶ ಮಾಡಿರ್ತೀನಿ. ನಿಮ್ಗೆ ಒಂದು ಸ್ವಲ್ಪ ಫಾಸ್ಟ್ ಒಳಗೆ ತೋರಿಸಿರ್ತೀನಿ ಅಷ್ಟು ತೋರಿಸುವಾಗ. ನಿಮಗೂ ಬೋರ್ ಆಗಬಾರ್ದಲ್ಲ ನೋಡಾಕ. ಇದು ಬ್ಯಾಕ್ ಫ್ರಂಟು ಮತ್ತು ಏನಾಗೈತಿ ಫಿನಿಶಿಂಗ್ ಆಗೈತಿ ಈಗ. ಬ್ಯಾಕ್ನು ನಾನು ಕಟ್ ವರ್ಕ್ ಇಟ್ಟೀನಿ, ಫ್ರಂಟ್ನು ಕಟ್ ವರ್ಕ್ ಇಟ್ಟೀನಿ. ಅದಕ್ಕೆ ಫ್ರಂಟ್ ಕೆಳಗೆ ನಾನು ಹುಕ್ಸ್ ಪಟ್ಟಿ ಮಾಡೀನಿ. ಆ ಥರ ಬಂದಾಗ ಬ್ಯಾಕ್ ಬೋಟ ಮತ್ತು ಫ್ರಂಟ್ ಬೋಟ ಬಂದಾಗ ನಮ್ಗೆ ಹುಕ್ಸ್ ಪಟ್ಟಿ ಯಾವ ಥರ ಇಡಬೇಕಪ್ಪ ಅನ್ನೊಂದು ಕನ್ಫ್ಯೂಸ್ ಇದ್ದಾಗ, ಹುಕ್ಸ್ ಪಟ್ಟಿ ಬ್ಯಾಡಪ್ಪ ನಮಗೆ ಕಾಣಿಸ್ಬಾರ್ದು ಮ್ಯಾಲ ಅಂದಾಗ ಯಾವ ಥರ ಹಚ್ಕೋಬೇಕು ಅನ್ನೋದು ಇದ್ರಕ್ಕಿಂತ ಹಿಂದಿನ ವಿಡಿಯೋ ಹಾಕಿನಿ ನಾನು. ಅದನ್ನು ಚೆಕ್ ಮಾಡ್ಕೋರಿ. ಇಲ್ಲಾಂದ್ರೆ ನಾನು ಅದ್ರ ಲಿಂಕ್ನು ಹಾಕಿರ್ತೀನಿ, ಅದನ್ನು ವಿಡಿಯೋ ಚೆಕ್ ಮಾಡ್ಕೋರಿ. ನಿಮಗೆ ಅದು ಭಾಳ ಹೆಲ್ಪ್ ಐತಿ ನಿಮ್ಗೆ. ಆ ಥರನ ಜಾಸ್ತಿ ಸ್ಟಿಚ್ ಮಾಡಿಸ್ಕೋತಾರೆ ಈಗ. ಈ ಥರ ಒಂದು ನಾವು ಏನು ಒಳಗಿರ್ತೈತಿಲ್ಲ ಅದಕ್ಕೊಂದು ಸ್ಟಿಚ್ ಹಾಕೊಂಡ್ಬಿಡೋನು. ಅದು ನಿಮ್ಗೆ ಬಾರ್ಡ್ರ್ ಒಳಗೆ ಏನು ಸ್ಟಿಚ್ ಕಾಣಂಗಿಲ್ಲ. ಸೇಮ್ ಕಲರ್ ಇತ್ತಂದ್ರೆ ಅದೊಂದು ಸ್ಟಿಚ್ ಹಾಕೊಂಡ್ಬಿಟ್ರೆ, ಇಲ್ಲಾಂದ್ರೆ ಹೆಮ್ಮಿಂಗರ್ ಹಾಕೋರಿ, ಸ್ಟಿಚರ್ ಹಾಕೋರಿ. ನೋಡ್ರಿ ಈ ಥರ ಕರೆಕ್ಟಾಗೇನ ಪರ್ಫೆಕ್ಟಾಗಿ ಬಂದೈತಿ ಕಟ್ ವರ್ಕ್. ಇವಾಗ ಇದನ್ನು ನಾ ಹೆಂಗೆ ಕಟ್ ಮಾಡ್ಕೊಂಡಿ ನಾನು ತೋರಿಸ್ತೀನಿ ನಿಮಗೆ. ಯಾವ್ದಾರ ಒಂದು ಕ್ಯಾಪ್ ತೊಗೋರಿ, ಅದ ಸೈಜ್ ಇರುವಂಥದ್ದೊಂದು ಕ್ಯಾಪ್ ತೊಗೋರಿ, ಸಣ್ಣ ಸೈಜ್ ತೊಗೊಂಡು ಈ ಥರ ಮಾರ್ಕ್ ಹಾಕೊಂಡು ನಾವು ಫಸ್ಟಿಗೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕೋಬೇಕು. ಸ್ಕೇಲ ಮಾರ್ಕ್ ಹಾಕೊಂಡು ಇದ್ರಲ್ಲೇನ ಈ ಥರ ಒಂದು ಮಾರ್ಕ್ ಹಾಕೋಬೇಕು. ಹಾಕೊಂಡ ಈ ಥರ ಒಂದು ಕ್ಯಾಪ್ ಇಟ್ಕೊಂಡು ನೀವು ಡಿಸೈನ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಬೇಕು ಅದನ್ನು. ಈ ಥರ ನೀವು ಪೇಪರ್ ಕಟ್ ಮಾಡಿ ಇಟ್ಕೊಂಡ್ರೆ ಯಾವಾಗಾದ್ರೂ ನಿಮ್ಗೆ ಕಟ್ ವರ್ಕ್ ಮಾಡೋಕೆ ಈಸಿ ಭಾಳ ಆಕೈತಿ. ಸ್ಲೀವ್ಸ್ಗೆ ನೆಕ್ಗೆಲ್ಲ ಬೇರೆ ಬೇರೆ ಬರ್ತಾವೆ. ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ನಿಮಗೆ ತೋರಿಸ್ತೇನೆ ಹೆಂಗೆ ಮಾಡ್ಬೇಕು ಅನ್ನೋದು. ಈಗ 2 ಸ್ಲೀವ್ಸ್ ರೆಡಿ ಆಗ್ಯಾವು. ಬ್ಲೌಸ್ನು ನಾನು ರೆಡಿ ಮಾಡ್ತೇನೆ ಈಗ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಇದೇ ಥರ ಇನ್ನೊಂದು ಯಾವ್ದಾರ ನಿಮಗೆ ಬೇಕಂದ್ರೆ ಕಮೆಂಟು ಮಾಡಿರಿ. ಇಲ್ಲಾಂದ್ರೆ ನಾನು ಯಾವ್ದಾರ ಸ್ಟಿಚ್ ಮಾಡ್ಬೇಕಾದ್ರೆ ನನಗೇನಾರ ನಿಮಗೆ ಹೇಳ್ಬೇಕು ಅನ್ಸಿದ್ರೆ ನಾನು ಮತ್ತೆ ವಿಡಿಯೋ ಹಾಕ್ತೇನೆ ಯಾವ ರೀತಿ ಸ್ಟಿಚ್ ಮಾಡ್ಬೇಕಂತ ಹೇಳಿ. ಫಿನಿಶಿಂಗ್ ಪರ್ಫೆಕ್ಟಾಗಿ ಬಂದೈತಿ ನೋಡ್ರಿಲೆ. ಒಂಚೂರು ನಿಮಗೆ ಫಿಟ್ಟಿಂಗ್ ಅನ್ನುವಂಥದ್ದು ಏನೂ ನಿಮಗೆ ಫರಕ್ ಬರೋಂಗಿಲ್ಲ. ಫಿಟ್ಟಿಂಗ್ ನೀಟಾಗೇ ಬರ್ತೈತಿ ಈ ಥರ ನೋಡ್ರಿ. ಅದಕ್ಕೆ ಈ ಥರ ನೀವು ಮಾಡೋದ್ರಿಂದ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರ್ತೈತಿ ಕಟ್ ವರ್ಕ್. ಇದೊಂದು ಕನ್ಫ್ಯೂಸ್ ಇದ್ದೇ ಇರ್ತೈತಿ. ನನಗೂ ಮೊದಲು ಇದು ಕನ್ಫ್ಯೂಸ್ ಇತ್ತು. ನಾನು ಅದನ್ನು ಟ್ರೈ ಮಾಡಿ ಪ್ರಯತ್ನ ಮಾಡಿ ಎಲ್ಲ ಕಲ್ಕೊಂಡಿರ್ತೇನೆ. ನಿಮಗೆ ಈಸಿ ಆಕೈತಿ ನಾ ಹೇಳೋದ್ರಿಂದ. ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇವತ್ತಿನ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಮತ್ತೆ ನಾನು ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.